ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಕೃಷ್ಣರಾಜಪೇಟೆ ಸಾವಯವ ಕೃಷಿಗೆ ಆಗು ಮಾಡಿದಂತ ಒಂದು ಸ್ಥಳ. ಇಲ್ಲಿ ಅತ್ಯಂತ ಫಲವತ್ತಾದ ಭೂಮಿ ಇದೆ, ಸಾಕಷ್ಟು ನೀರಾವರಿ ಸೌಲಭ್ಯಗಳಿದೆ, ಇಲ್ಲಿ ದುಡಿಯುವ ಸಮುದಾಯವೂ ಇದೆ. ಆದ್ರೆ ಇಲ್ಲಿ ಮಾತಾಡ್ತಾ ಕೆಲವರು ಹೇಳಿದ್ರು, ಮೈಸೂರಿಗೆ ಹೋಗೋದು ಬಿಡಿ, ವಿದ್ಯಾಭ್ಯಾಸಕ್ಕೆ ಮೈಸೂರಿಗೆ ಹೋಗಿ ಹೆಂಡತಿ ಮಕ್ಕಳು ಕರ್ಕೊಂಡೋಗಿ ಅಲ್ಲಿ ನೆಲೆ ನಿಲ್ಬೇಡಿ, ದಯವಿಟ್ಟು ಇಲ್ಲಿ ಕೆಲಸ ಮಾಡಿ. ಇದು ಹೈಯೆಸ್ಟ್ ಪೊಟೆನ್ಶಿಯಾಲಿಟಿ ಇರುವಂತ ಒಂದು ತಾಲೂಕ ಅಮಾಂಗ್ 7 ತಾಲೂಕ್ಸ್ ಅಲ್ವಾ. ಹೈಯೆಸ್ಟ್ ಪೊಟೆನ್ಶಿಯಾಲಿಟಿ ಇದೆ ನೋಡಿ. ಆ ಭಾಗದಲ್ಲಿ ಮಳವಳ್ಳಿ ಅಲ್ವಾ, ಪೂರ್ವದಲ್ಲಿ ಮಳವಳ್ಳಿ, ಪಶ್ಚಿಮದಲ್ಲಿ ಕೃಷ್ಣರಾಜಪೇಟೆ ಅತಿ ಹೆಚ್ಚು ಫಲವತ್ತತೆ ಇರುವಂತದ್ದು. ಈ ಪ್ರಯೋಗನ ನೀವು ಶ್ರೀರಂಗಪಟ್ಟಣದಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ಯಥೇಚ್ಛವಾಗಿ ನೀರಿದೆ. ಈ ಪ್ರಯೋಗವನ್ನು ಮಂಡ್ಯ ತಾಲೂಕಿನಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ಈ ಪ್ರಯೋಗವನ್ನು ಮದ್ದೂರಿನಲ್ಲಿ ಅರ್ಧ ಭಾಗದಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಮಾತ್ರ ಇಂತಹ ಸಹಜ ಕೃಷಿ, ಸಾವಯವ ಕೃಷಿ, ನಿಸರ್ಗ ಕೃಷಿ, ಈ ಜೈವ ಕೃಷಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಭೂತ ಕಾಲದಲ್ಲಿ ರೈತನಿಗೆ ಪ್ರಾಧಾನ್ಯತೆ ಇತ್ತು, ವರ್ತಮಾನ ಸ್ವಲ್ಪ ಆಚೆ ಈಚೆ ಆಗಿದೆ. ರೈತರ ಮನೆಗೆ ಹೆಣ್ಣು ಮಕ್ಕಳನ್ನ ಕೊಡ್ತಾ ಇಲ್ಲ, ಎಲ್ಲ ಸಿಟಿಗೆ ಹುಡ್ಕೊಂಡು ಕೊಡ್ತಾರೆ. ಅವನು ಗಾರ್ಮೆಂಟ್ಸ್ಗೆ ಹೋದ್ರೂ ಪರವಾಗಿಲ್ಲ, ಆಟೋ ಓಡಿಸಿದ್ರು ಪರವಾಗಿಲ್ಲ, ಪ್ಯಾಂಟು ಶರ್ಟ್ ಹಾಕೊಂಡು ಒಂದು ಸಣ್ಣ ಬಾಡಿಗೆ ಮನೆ ಮಾಡ್ಕೊಂಡಿದ್ರೆ ಅಲ್ಲಿ ಮಗಳು ಕೊಡಬೇಕು ಅನ್ನೋ ಭಾವನೆ ಇದೆ. ಇಲ್ಲಿ ಹಗಲು ರಾತ್ರಿ ದುಡಿದು ಇಡೀ ಜಗತ್ತಿಗೆ ಅನ್ನ ಕೊಡುವಂತ ಸಮುದಾಯದ ಪ್ರಜ್ಞೆ ಇರುವಂತ ಒಬ್ಬ ನಿಸ್ವಾರ್ಥ ರೈತನ ಮಗನಿಗೆ ಹೆಣ್ಣು ಕೊಡ್ತಾ ಇಲ್ವಲ್ಲ ಅನ್ನೋ ಒಂದು ನೋವಿದೆ. ಇದು ಒಂದು ಸಾಮಾಜಿಕ ಪಿಡುಗು, ಇಟ್ ಇಸ್ ಎ ಸೋಷಿಯಲ್ ಫೆನೋಮೆನಾ. ಈ ಕಾಲದ ಒಂದು ದುರ್ದೈವ. ಇದು ಬದಲ ಆಗೇ ಆಗುತ್ತೆ. ಅದಕ್ಕೆ ನಾನು ಹೇಳಿದ ಫ್ಯೂಚರ್ ಅಲ್ಲಿ, ಭವಿಷ್ಯದಲ್ಲಿ 1 ಎಕರೆ 2 ಎಕರೆ 3 ಎಕರೆ ಜಮೀನು ರೈತನೇ ನಾಯಕ ಆಗ್ತಾನೆ. ಕ್ಯೂ ನಿಂತ್ಕೊಂತಾರೆ ತಿಳ್ಕೊಳ್ಳಿ. ಯಾಕೆಂದ್ರೆ ಈಗಾಗಲೇ ನಮಗೊಂದು ಎಕ್ಸ್ಪೆರಿಮೆಂಟ್ ಆಗಿದೆ, ಅದು ಕೊರೋನಾ ಡಿಸೀಸ್. ಬಹಳ ಎಕ್ಸ್ಪೆರಿಮೆಂಟ್ ಆಗಿದೆ ಗೊತ್ತಾ ನಿಮಗೆ. ಹಣ ಇದ್ರೂ ಕೂಡ ಅನ್ನ ಸಿಗೋದಿಲ್ಲ. ನಿಮ್ಮ ಹತ್ರ ಹಣ ಇರ್ಬೋದು, ಅನ್ನ ಸಿಗೋದಿಲ್ಲ, ಮಾಡ್ಲಿಕ್ಕೆ ಕೆಲಸ ಸಿಗೋದಿಲ್ಲ. ಅಟ್ಲೀಸ್ಟ್ ಕೃಷಿ ಭೂಮಿ ಇದ್ರೆ ಇಲ್ಲಿ ಕೆಲಸನಾದ್ರೂ ಮಾಡಬಹುದು ಅಂತ ನಮ್ಮ ಕೇಶವಮೂರ್ತಿ ಅವರು ಹೇಳಿದ್ರು. ಅಗ್ರಿ ಟೂರಿಸಂ ಪಾಲಿಸಿನ ತರಬೇಕು. ಅಗ್ರಿ ಟೂರಿಸಂ ಪಾಲಿಸಿನ ತಂದ್ರೆ ಅಲ್ಲಿ ರೈತರಿಗೂ ಕೂಡ ಅನುಕೂಲ ಆಗುತ್ತೆ, ಪ್ರವಾಸೋದ್ಯಮ ಬೆಳೆಯುತ್ತೆ, ಮತ್ತೆ ಅದು ಸಾಕಷ್ಟು ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಲಿಂಕೇಜಸ್ ನ ಹೇಳಿದ್ರು. ಒಬ್ಬ ರೈತ ಪ್ರವಾಸೋದ್ಯಮಕ್ಕೆ ತನ್ನ ಕೃಷಿಯನ್ನು ಬಳಕೆ ಮಾಡಿಕೊಂಡ್ರೆ ಬರುವಂತ ಜನರಿಗೂ ಕೂಡ ಅಲ್ಲಿ ಒಂದು ಉತ್ಪಾದನೆ ಸಿಗುತ್ತೆ, ಈತನಿಗೆ ಆದಾಯ ಸಿಗುತ್ತೆ, ಉತ್ಪನ್ನಗಳ ಪ್ರಮಾಣ ಜಾಸ್ತಿ ಆಗುತ್ತೆ. ಇದು ಮಾನಿಟರಿ ಸರ್ಕ್ಯುಲೇಷನ್ಗೂ ಕೂಡ, ಟ್ರಾನ್ಸಾಕ್ಷನ್ಗೂ ಕೂಡ ಅನುಕೂಲ ಆಗುತ್ತೆ ಅಂತ ಒಂದು ಬ್ಯಾಕ್ವರ್ಡ್ ಮತ್ತು ಫಾರ್ವರ್ಡ್ ಲಿಂಕೇಜ್ ಅನ್ನು ಹೇಳ್ಕೊಟ್ರು. ಎಲ್ಲ ರೈತರು ನಾವು ಸೇರಿದ್ದೀವಿ. ಮಂಡ್ಯ, ಹಾಸನ, ಮೈಸೂರು, ಚಾಮರಾಜನಗರ, ತುಮಕೂರು, ಈ ಭಾಗ ಕೃಷಿಕರಿಂದ ತುಂಬಿರುವಂತ ಒಂದು ಭಾಗ. ಈ ಭಾಗದಲ್ಲಿ ಹೈಯೆಸ್ಟ್ ಪೊಟೆನ್ಶಿಯಾಲಿಟಿ ಇದೆ. 5-6 ನದಿಗಳು ಹರಿತವೆ, ಡ್ಯಾಮ್ಗಳಿದಾವೆ ಅಲ್ವಾ, ಡ್ಯಾಮ್ಗಳಿದಾವೆ. ಇಂಥ ಸೌಭಾಗ್ಯ ಯಾರಿಗೆ ಸಿಗುತ್ತೆ? ಮೈಸೂರು ಮಹಾರಾಜನ ನಾವು ನೆನಪು ಮಾಡ್ಕೋಬೇಕು, ದೊಡ್ಡ ದೊಡ್ಡ ತಂತ್ರಜ್ಞಾನಿಗಳು ನೆನಪು ಮಾಡ್ಕೋಬೇಕು, ರೈತ ನಾಯಕರನ್ನ ನೆನಪು ಮಾಡ್ಕೋಬೇಕು. ಅವರೆಲ್ಲರೂ ಹೋರಾಟ ಮಾಡಿದ್ರು. ಇವತ್ತು ಈ ಕಾರ್ಯಕ್ರಮನ ಇಷ್ಟು ಅದ್ದೂರಿಯಾಗಿ ಕುಮಾರಸ್ವಾಮಿ ಅವರು ಗಂಗಾಧರನ್ನ ಸೇರ್ಕೊಂಡು ಮಾಡಿದ್ದಾರೆ ಅಂದ್ರೆ ನೀವು ಕೇಳ್ಬೋದು, ಆಕಾಶವಾಣಿಯವ್ರು ಎಷ್ಟು ಕೊಟ್ಟಿದ್ದೀರಾ ದುಡ್ಡು ಅಂತ. ನಾವು 1 ಪೈಸಾ ಕೊಟ್ಟಿಲ್ಲ, ಹಾಗಾಗಿನೇ ನಾನು ಮಾತಾಡಲ್ಲ ಅಂದೆ. ಆದ್ರೆ ಪ್ರೀತಿಯಿಂದ ನನ್ನನ್ನು ನಿಲ್ಸಿದ್ರಿ ಮಾತಾಡಿ ಅಂತ ಹೇಳಿ. ಅಂದ್ರೆ ಆಕಾಶವಾಣಿ ಅನ್ನೋದು ಬರೀ ಮಾಧ್ಯಮ ಅಷ್ಟೇ. ನಾವು ಸೇರಿಸೋ ಕೆಲಸ ಮಾಡ್ತಾ ಇದ್ದೀವಿ, ಜೋಡಿಸೋ ಕೆಲಸನ. ಇವತ್ತು ಪ್ರಪಂಚದಲ್ಲಿ ಯಾರು ಜೋಡಿಸಲ್ಲ, ಎಲ್ಲ ಕತ್ರಿ ಹಿಡ್ಕೊಂಡೇ ಓಡಾಡ್ತಾರೆ. ನಿಮಗೆ ಗೊತ್ತಿರ್ಬೋದು, ಕತ್ತರಿಸೋದ್ರಲ್ಲೇ ಆಸಕ್ತಿ ಜಾಸ್ತಿ ಜನಕ್ಕೆ, ಕೂಡ್ಸೋದ್ರಲ್ಲಿ ಇಲ್ಲ. ಹಾಗಾಗಿ ನಾವು ಹೊಲಿಯೋ ಕೆಲಸ ಮಾಡ್ತೀವಿ, ಸೇವಿಂಗ್ ಮಿಷಿನ್ ಇಟ್ಕೊಂಡಿದ್ದೀವಿ ಆಕಾಶವಾಣಿನಲ್ಲಿ. ಎಲ್ಲರನ್ನ ಪರಸ್ಪರ ಪ್ರೀತಿ, ನಂಬಿಕೆ, ವಿಶ್ವಾಸದಲ್ಲಿ ಜೋಡಿಸೋ ಪ್ರಯತ್ನವನ್ನ ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೇವೆ.